ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 5ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ದುಷ್ಟನನ್ನು ಬಂಧಿಸುವವರು ಯಾರು? ಉತ್ತರ, ಅವನ ಪಾಪಪಾಶಗಳು. ಎರಡನೆಯ ಪ್ರಶ್ನೆ, ಯೆಹೋವನು ಯಾರ ನಡತೆಯನ್ನು ಪರೀಕ್ಷಿಸುತ್ತಾನೆ? ಉತ್ತರ, ಮನುಷ್ಯನ ನಡತೆಯನ್ನು. ಮೂರನೆಯ ಪ್ರಶ್ನೆ, ಯಾರ ದುಷ್ಕೃತ್ಯಗಳು ದುಷ್ಟನನ್ನು ಆಕ್ರಮಿಸುವವು? ಉತ್ತರ, ದುಷ್ಟನ ದುಷ್ಕೃತ್ಯಗಳು. ನಾಲ್ಕನೆಯ ಪ್ರಶ್ನೆ, ಕೊನೆಗೆ ವಿಷದಂತೆ ಕಹಿಯಾಗಿ ಮಾರ್ಪಡುವವರು ಯಾರು? ಉತ್ತರ, ಜಾರಸ್ತ್ರೀ. ಐದನೆಯ ಪ್ರಶ್ನೆ, ಸುಬುದ್ಧಿಯನ್ನು ಪಡೆದುಕೊಳ್ಳಲು ಮಾಡಬೇಕಾದುದೇನು? ಉತ್ತರ, ಜ್ಞಾನೋಪದೇಶವನ್ನು ಆಲಿಸಬೇಕು. ಆರನೆಯ ಪ್ರಶ್ನೆ, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ ಎಂದು ಅಂದುಕೊಳ್ಳುವವರು ಯಾರು? ಉತ್ತರ, ಜಾರರ ಸಹವಾಸ ಮಾಡುವವರು. ಏಳನೆಯ ಪ್ರಶ್ನೆ, ಯಾವ ಜಲವನ್ನು ಕುಡಿಯಬೇಕು? ಉತ್ತರ, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು. ಎಂಟನೆಯ ಪ್ರಶ್ನೆ, ಸದುಪದೇಶದ ಕೊರತೆಯಿಂದ ಸಾಯುವವರು ಯಾರು? ಉತ್ತರ, ದುಷ್ಟನು. ಒಂಬತ್ತನೆಯ ಪ್ರಶ್ನೆ, ನಮ್ಮ ಆಯುಷ್ಯವು ಯಾರ ವಶವಾಗಬಾರದು? ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವೇ ಉತ್ತರಿಸಿ. ಹತ್ತನೆಯ ಪ್ರಶ್ನೆ, ಜೀವದ ಮಾರ್ಗವನ್ನು ವಿವೇಚಿಸಲಾರದವರು ಯಾರು? ಉತ್ತರ, ಜಾರರು. 11ನೆಯ ಪ್ರಶ್ನೆ, ಯಾವುದು ವಿಹಿತವಾದುದಲ್ಲ? ಉತ್ತರ, ನಿನ್ನ ಕಾಲುವೆಗಳು ಚೌಕದಲ್ಲಿ ಹರಡಿ ಹರಿಯುವುದು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.